ಈಗ ಚಂದ ಕಟ್ಟಾಗ್ತದೆ. ಮೊದಲಿದೆಲ್ಲ ಈಗ ಆಗ್ತಿರ್ಲಿಲ್ಲ, ಈಗ ಎಷ್ಟು ಸಣ್ಣ ಸಣ್ಣ ಕಟ್ಟಾಗ್ತದೆ. ವಾ ಒಳ್ಳೆದಾಗ್ತದೆ. ಅದು ಸುವಾಣ ಬಂಗಾಪುಣು ಓಡೆಲ್ಲ ಪೋಪುಣ ಕೊಡ್ಚಿ ಉಲೇಕುಳು ಬರ್ಸ ಬುಡಿ ಬಕ್ಕ ತೂಕ ಬರ್ಸ ಬುಡಿ ಬಕ್ಕ ಬುಡ್ಪೆ. ಹಾಂ ಪನ್ನ ಕೇಳೋಡು ಬಲ ಬಲಿ ಪನ್ನ. ಹಾಂ ಕೋಪಾಡಲ್ಲ ಬನ್ನಿ ಬರ್ಸ ಉಪ್ಪುನಾಗೆ ಯಾನು ಗೊಬ್ಬರ ಕಡಪೌದು ಈಗ ದೊಮ್ಮೆ ಚುನಾ ಕೋ ಬಂತು ಏನು ಬಲ ಬಲ ಬನ್ನಿ ಪನ್ನೆ. ಹಾಂ ನಮ್ಮ ಮನೆಗೆ ಮತ್ತೆ ಬಂದಿದೆ ಪೂಜೆ. ಹಾಗೆ ಉಳಿದದನ್ನು ಉಪ್ಪಡಚ್ಚಲಾಕುವ ಅಂತೇಳಿ ಮೊನ್ನೆ ನಾವು ಸ್ಕ್ರೂ ಎಲ್ಲ ಹಾಕಿ ನಮ್ಮ ಅಡಿಗೆ ಕೋಣೆಯಲ್ಲಿ ಹೀಗೆ ಹಾಕಿದ್ರೆ ಈ ಚಾಕುವನ್ನೆಲ್ಲ ಇದನ್ನು ಫಿಕ್ಸ್ ಮಾಡಿ ಹಾಕ್ತದೆ. ಇದು ಎಂತ ಮ್ಯಾಗ್ನೆಟ್ ಅಂತ ಇದು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ನೀವು ನಿನ್ನೆ ಒಂದು ಚಾಲೆಂಜ್ ಬ್ಲಾಗ್ ನೋಡಿರ್ಬೋದು, ಒಳ್ಳೆಯದಾಗಿದೆ ಅನ್ನಿಸ್ತೇನೆ. ನೆಕ್ಸ್ಟ್ ಇಂಥದ್ದು ಏನು ಚಾಲೆಂಜ್ ವಿಡಿಯೋ ತರುವ ಆಯಿತಾ. ಹಾಗೆ ಅದರಲ್ಲಿ ಖುಷಿಯಾಗಿತ್ತು ಅಂತ ಅನ್ನಿಸ್ತದೆ. ಮಳೆ ಇವತ್ತು ಫುಲ್ಲು ಮಳೆನೇ ಬರ್ತಾ ಉಂಟು. ಬೆಳಗ್ಗೆ ಮೋಡ ಮತ್ತು ಮಳೆ, ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ, ಹಾಗೆ ಉಂಟು ಮಳೆ. ಈಗ ಮಳೆ ಬರ್ತಾ ಉಂಟು. ಇವಾಗ ನಮ್ಮ ಇಲ್ಲಿದ್ದಾನೆ, ಮಿಂಚಿಗೆ ಆಪ್ರೇಷನ್ ಆಗಿದೆ ಗೊತ್ತಿರ್ಬೋದು, ಅವಳು ಮಲಗಿದ್ದಾಳೆ. ಈ ಬರ್ಸೋಗು ಈ ಬಸ್ ಅಕ್ಕಲಿಗೆ ಒಬ್ಬಡು ಅಕ್ಕಲಿಗೆ ಶೀತ ಜ್ವರ ಬತ್ತನ ದಾಲ ತೊಂದರೆ ಇದ್ದು ಬಂದಿದೆ. ನಮಕ್ಕೆ ಜ್ವರ ಶುರುವಾಣ ಬಂಗಾಪುಣು ಓಡೆಲ್ಲ ಪೋಪುಣ ಕೊಡ್ಚಿ ಉಲೇಕುಳು ಬರ್ಸ ಬುಡಿ ಬಕ್ಕ ತೂಕ ಬರ್ಸ ಬುಡಿ ಬಕ್ಕ ಬುಡ್ಪೆ. ಹಾಂ ಪನ್ನ ಕೇಳೋಡು ಬಲ ಬಲಿ ಪನ್ನ. ಹಾಂ ಕೋಪಾಡಲ್ಲ ಬನ್ನಿ ಬರ್ಸ ಉಪ್ಪುನಾಗೆ ಯಾನು ಗೊಬ್ಬರ ಕಡಪೌದು ಈಗ ದೊಮ್ಮೆ ಚುನಾ ಕೋ ಬಂತು ಏನು ಬಲ ಬಲ ಬನ್ನಿ ಪನ್ನೆ. ಹಾಂ ಗೈಸ್, ಇದು ಸಬ್ಸ್ಕ್ರೈಬರ್ ಕಳಿಸಿದ ಒಂದು ಚಾಪರ್, ಹಾಗೆ ಚಾಕು ಒಳ್ಳೆ ಕಟ್ಟಾಗ್ತದೆ ಆಯಿತಾ. ನಿಮಗೆ ಈಗ ನಾನು ಕಟ್ ಮಾಡಿ ತೋರಿಸ್ತೇನೆ. ಈಗ ಚಂದ ಕಟ್ಟಾಗ್ತದೆ. ಮೊದಲಿದೆಲ್ಲ ಈಗ ಆಗ್ತಿರ್ಲಿಲ್ಲ, ಈಗ ಎಷ್ಟು ಸಣ್ಣ ಸಣ್ಣ ಕಟ್ಟಾಗ್ತದೆ. ವಾ ಒಳ್ಳೆದಾಗ್ತದೆ. ಅದು ಖುಷಿ ಆಗ್ತದೆ. ಇದರಲ್ಲಿ ನಾವು ಎಷ್ಟು ಬೇಕಾರ ಕಟ್ ಮಾಡಬಹುದು, ಹಾಗೆ ಆಗ್ತದೆ. ಪೂರ ಪೂರ ಈಗ ಎಲ್ಲ ಸ್ಥಳವೇ ಮಾನೇರಿ ಕರೆಂಟ್ಲಿಗೆ ಶಾಲೆಗೆ ಪಕ್ಕಡೆ ರಜೆ ಹೊತ್ತಿದೆ ಅವ್ರಿಗೆ ಜೋಪ್ಲೇರು ಆಟ ಆಡ್ಲಿಕ್ಕೆ ಹೋಗ್ಬೇಕಂತ ಆಟ ಆಡ್ತಾ ಇದ್ದಾರೆ. ಮಳೆ ಉಂಟಲ್ಲ ಹೇಗೆ ಬರ್ತಾ ಉಂಟಂತ ಎಂತ ಕೂಡ ಆಗ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಮರಳಿಯಲ್ಲಿ 2 ಮಕ್ಕಳು. ಗೈಸ್ ನೋಡಿ ಎಷ್ಟು ಸಣ್ಣ ಸಣ್ಣ ಕಟ್ಟಾಗ್ತದೆ ಅಂತ ಚಾಕು ಅಲ್ವಾ. ಟೊಮೆಟೊ ನೋಡಿ ಮಾರ ಚಂದ ಉಂಟು ಈ ಚಾಕು ಮತ್ತೆ ಇದು. ನಮ್ಮ ಮನೆಗೆ ಮತ್ತೆ ಬಂದಿದೆ ಪೂಜೆ. ಹಾಗೆ ಉಳಿದದನ್ನು ಉಪ್ಪಡಚ್ಚಲಾಕುವ ಅಂತೇಳಿ ಮೊನ್ನೆ ಸ್ವಲ್ಪ ಹಾಕಿದಲ್ಲ ಮಾವ, ಒಂದು ಸ್ವಲ್ಪ ಕೊಟ್ಟದ್ದು, ಈಗ 2 ಮತ್ತೆ ಕೊಟ್ಟಿದ್ದಾರೆ. ಅದನ್ನು ಸಣ್ಣ ಸಣ್ಣ ಹಾಗೆ. ಮತ್ತು ಚಿಂಚು ಉಪ್ಪು ತರಲಿಕ್ಕೆ ಅಂತ ಅಂಗಡಿಗೆ ಹೋಗಿದ್ದಾನೆ, ನನ್ನ ಮಾಮಿ ಅಂಗಡಿಗೆ ಸೈಕಲಲ್ಲಿ ಹೋಗಿದ್ದಾನೆ. ಹಾಗೆ ಇದು ಬಂದಾದ ನಮ್ಮ ಇಂದುಲ ಚೀಪೆ ಉಪ್ಪು ಬಂತು ಗೈಸ್, 2 ಪ್ಯಾಕೆಟ್ ಉಪ್ಪು ಬಂತು. ಆದರೆ ಇದು ಹಣ್ಣಾಗಿದೆ ಮಾತ್ರ, ನೋಡ್ಬೋದು ನೀವು, ಎಲ್ಲೋ ಆಗಿದೆ ಎಲ್ಲ. ಇವರು ಹೇಳ್ತಾ ಇದ್ದಾರೆ ಎಲ್ಲ ವೈಟ್ ಕಾಣ್ತಾ ಉಂಟಂತೆ ಇವರಿಗೆ, ನನಗೆ ಎಲ್ಲೋ ಕಾಣ್ತಾ ಉಂಟು. ಹಾಗೆ ಇದರಲ್ಲಿ ಪದಾರ್ಥಕ್ಕೆ ಬೇರೆ ಮತ್ತು ಉಪ್ಪಡಚ್ಚಿಗೆ ಬೇರೆ ಅಂತ ಹೆಕ್ತಾ ಇದ್ದೇವೆ. ಮಳೆ ಗೈಸ್, ಮಳೆ ಬರ್ತಾನೇ ಉಂಟಾಯ್ತಾ. ಮಳೆ ನಿಲ್ಲಕ್ಕೆ ಹೇಳ್ತಾ ಇಲ್ಲ. ನಾನು ಸಬ್ಸ್ಕ್ರೈಬರ್ ಕಳಿಸಿದ 2 ಗಿಫ್ಟ್ ಇತ್ತು, ಅದನ್ನು ಅನ್ಬಾಕ್ಸಿಂಗ್ ಮಾಡುವ ಅಂತ ನೋಡುದು. ಸಾಯಂಕಾಲ ಆಯಿತು, 5 ಗಂಟೆ ಆಗ್ತಾ ಬಂತು. ಈಗ ಮಿಂಚು ಮಲಗಿ ಇದ್ದಾಳೆ, ಸ್ವಲ್ಪ ನೀರು ಕುಡಿದ್ಲು ಅಷ್ಟೇ. ಬಲ ಉನೆ ಬಲ. ಹಾಂ ಮಳೆ ಬರುವಾಗಲೇ ಇವರಿಗೆಲ್ಲ ಹೊರಗೆ ಹೋಗ್ಲಿಕ್ಕೆ ನೆನಪಾಗುದು. ಆಗ ಒಬ್ಬ ಬರುದು ಮುಂಚೆಗ ಸ್ವಲ್ಪ ನೀರು ಕುಡಿದ್ರು, ಮತ್ತೆ ಅಲ್ಲಿ ಮಲಗಿದ್ದಾಳೆ. ಗೈಸ್ ಎಂತ ಗೊತ್ತುಂಟ, ಒಂದು 3 ಪಾರ್ಸೆಲ್ ಉಂಟು. ಅಂದರೆ ಮೊನ್ನೆ ಈಗ ಒಂದೊಂದು ಬರ್ತಾ ಇತ್ತು, ಹಾಗೆ ನಾನು ಒಟ್ಟಿಗೆ ಅನ್ಬಾಕ್ಸಿಂಗ್ ಮಾಡುವಂತ ಹಾಗೆ ಇಟ್ಟಿದ್ದೆ. ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡುವ. 3 ಐಟಮ್ ಇದೆ. ಮೊದಲು ಇದನ್ನು ಓಪನ್ ಮಾಡುವ. ಇದನ್ನು ನಾನು ಓಪನ್ ಮಾಡಿ ನೋಡಿದೆ, ಅಂದರೆ ಇದು ಚಾಕು ಥರ ಇತ್ತು, ಅದಕ್ಕೆ ನಾನು ಓಪನ್ ಮಾಡಿ ನೋಡಿದೆ ಎಂತ ಅಂತೇಳಿ. ಇದು ಕಳಿಸಿರೋದು ಯಾರು ಅಂತ ಹೇಳಿದರೆ ಕವಿತಾ ಅಂತ.
ಅವರು ಫಾರಿನಲ್ಲಿ ಇರೋದು. ಹಾಗೆ ವಿಡಿಯೋ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರ ಹೆಸರು ಹೇಳಬೇಡಿ ಅಂತ ಗಡಿ ನನಗೆ ಹೇಳ್ತಾ ಇದ್ದಾರೆ, ಆದರೂ ನಾನು ಹೇಳ್ತಾ ಇದ್ದೇನೆ. ಅವರು ಕಳಿಸಿರೋದು ಆಯಿತಾ. ಮೊನ್ನೆಯಿಂದ ಟಿ ವಿ ಕೊಟ್ಟರಲ್ಲ ಅವರೇ ಇವರು. ಹಾಗೆ ಈಗ ಇದೆಂತ ಗೊತ್ತಾ ಗೈಸ್, ಅವರೇ ಚಾಕು ಕಳಿಸಿದ್ರು, ನೀವು ನೋಡಿರ್ಬೋದು. ಇದನ್ನು ನಾವು ಸ್ಕ್ರೂ ಎಲ್ಲ ಹಾಕಿ ನಮ್ಮ ಅಡುಗೆ ಕೋಣೆಯಲ್ಲಿ ಹೀಗೆ ಹಾಕಿದರೆ ಈ ಚಾಕುವನ್ನೆಲ್ಲ ಇದನ್ನು ಫಿಕ್ಸ್ ಮಾಡಿ ಹಾಕೋದು. ಇದು ಎಂತ ಮ್ಯಾಗ್ನೆಟ್ ಅಂತಾರೆ ಇದು. ಹಾಗಾಗಿ ಚಂದ ಉಂಟು. ಕೆಳಗೆಲ್ಲ ಇಡಬೇಕಂತ ಹೇಳಿ ಚಂದ ಮಾಡಿ ನೀಟಾಗಿ ಮೇಲೆ ಇಡ್ಬೋದು. ಹಾಗೆ ಚಂದ ಉಂಟು. ನೆಕ್ಸ್ಟ್ ಒನ್ ಇದು ಅಮ್ಮನ ಕಾಲಿಗೆ ಹಾಕುವ ಸಾಕ್ಸ್. ಚಂದ 10-7 ಶೂಗಳು ಸಾಕ್ಸ್ ಕಡಪದಿರಮ್ಮ. ಹಾಂ ನೋಡಿ 3 ಪೇರ್ ಕಳಿಸಿದ್ದಾರೆ. 1 2 3 ಚಂದ ಉಂಟಾಯ್ತಾ 3 ಕೂಡ. ಏತು ಸಾಫ್ಟ್ ಉಂಟು ಗೊತ್ತುಂಡ. ಕಾಲಿಗೆ ನೀರು ಬರ್ತದೆ ಪಾಡಿ ಒಂದು ಬೆತ್ತ ನಿಂದು ಹಾಲಾಪುಜಿ ಐಕೆ ಪಾಡಿ ರಾತ್ರಿ ತೆಪ್ಪನ ಪಾಡು. ಥರ್ಡ್ ಒನ್ ನನ್ನ ಶೀತ ಓಡು ಹುಷಾರಿಟ್ಟು ಕಡಪ ಉಂಟು. ಇದು ಟಾಪ್ ಗೈಸ್, ಟಾಪ್ ನನ್ನ ಹತ್ರ ಒಂದು ಮೊನ್ನೆ ಉಂಟಲ್ವ ಇಂಥದ್ದು. ಈಗ ಕಟ್ಟುದು ಹಿಂದೆಗಡೆ ಕಾಣುತ್ತದ ಚಂದ ಉಂಟು ಮಾರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ನಾಳ್ದು ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಹಾಗೆ ಇದನ್ನೇ ಹಾಕ್ತೇನೆ. ಚಂದ ಉಂಟು. ಇದನ್ನು ಮಾತ್ರ ಚಂದ ಫಿಟ್ಟಿಂಗ್ ಮಾಡ್ತೇವೆ. ಕೈ ಮಾಡಿಸ್ಬಾರ್ದು, ಖಾಲಿ ಇದರೊಂದು ಇದು ಮಾಡ್ತೇವೆ ಬಾಡಿ. ಚಂದ ಉಂಟಲ್ಲ. ಥ್ಯಾಂಕ್ ಯು. ಈಗ ಪಾಂಚಿ ನೆನ್ಸಿನ ಬಾಡು. ಹಾಂ ಈಚು ಅದಕ್ಕೆ ಕಾಸ್ಟ್ಲಿ ಸಾಕ್ಸ್ ನಮ್ಮ ಪಾಡೇ ಪಕ್ಕದ ಶೂಕ್ ಪಾಡು. ಇದನ್ನು ಮಲ್ಲಗಿದೆ ಅಂತ ಇದ ಆಮೇಲೆ ತಿಳಿದ ಇದು ಈ ಕಾರ್ದ ಅವು ಆ ಕಾರ್ದ ಕರೆಕ್ಟ್ ಸೈಜು. ಇದು ಅಮ್ಮ ನೋಡ್ತಾ ಇದ್ದಾರೆ ಸಾಕ್ಸ್. ಇದು ಬೆಂಗಳೂರು ಟಾಪ್ ಕೊಡ್ತೇವೆ. ಪ್ಯಾಂಟ್ ಜೀನ್ಸ್ ಮಾಡಿದ್ವಿ ತೀರವ್ರು ಕಟ್ಟಲು ಮತ್ತೊಂದು ಚೂರಲ್ಲಿ ಅನ್ಬೋದು. ಹೌದು ಸ್ವಲ್ಪ ಬಂದ ಚೂರಲ್ಲಿ ಅಂತ ಇಂಥದ್ದನ್ನೊಂದು ನನ್ನ ಹತ್ರ ನಾನೇ ತೆಗೆದೊಂದು ಉಂಟು ಬ್ಲೂ ಕಲರ್. ಇದು ಅವತ್ತೊಮ್ಮೆ ನೋಡಿರ್ಬೋದು, ಅದನ್ನು ಫಿಟ್ ಮಾಡಲಿಲ್ಲ. ಇದನ್ನು ಮತ್ತೆ ಒಟ್ಟಿಗೆ ಫಿಟ್ ಮಾಡಬೇಕು. ನೋಡುವ ಒಂದು ನಾಳೆ ಹೋಗಿ ಏನಾದರೂ ಇದನ್ನೆಲ್ಲ ಸ್ಟಿಚ್ ಮಾಡಿ ಬರುವ ಒಟ್ಟಿಗೆ. ಮಳೆಗೆ ಜಾಸ್ತಿ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ಮತ್ತು ನಾಳೆ ಚಿಂಚು ಬೆಳಗ್ಗೆ ಹೋಗ್ತಾನೆ ಮಾಣಿಗೆ. ಯಾಕೆ ಹೋಗೋದು ಏನಂತ ನೀವು ನಾಳೆ ನೋಡಿ ಆಯಿತಾ. ನಾಳೆ ಹೋಗ್ತೇವೆ. ಇವಾಗ ನಾವು ಕಮೆಂಟ್ ಓದುವ. ಇವತ್ತಷ್ಟು ಬ್ಲಾಗ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಹಾಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾನೆ ನಾಳೆ ಹೋಗ್ಲಿಕ್ಕೆ ಅಂತೇಳಿ. ಈಗ ನಾವು ಕಮೆಂಟ್ ಓದುವ. ಫಸ್ಟ್ ಕಮೆಂಟ್ ಪುಂಡಲಿಕ್ ಅಂತೇಳಿ. ಹಾಯ್ ಸಂಜಕ್ಕ ಇರ್ನ ಲಾಗ್ಸ್ ಮಾತ ಮಿಸ್ ಮನ್ ಪಂದೆ ಏಪಲ ತೂಪೆ ಮಸ್ತ್ ಖುಷಿ ಆಪುಂಡು. ಇರ್ನ ಅಮ್ಮ ಕನ್ನಡ ಪಾತಿಯವ್ರನ್ನ ಖುಷಿ ಆಪುಂಡು. ಗಾಡ್ ಬ್ಲೆಸ್ ಯು. ಪ್ಲೀಸ್ ಎಂಗ್ಲ ಕಮೆಂಟನ್ನು ರೀಡ್ ಮಾಡ್ಲಿ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ದೀಪಿಕಾ ಆಚಾರ್ಯ ಅವರೊಂದು ಕಮೆಂಟ್ ಮಾಡಿದ್ದಾರೆ. ಇದು ಒಳ್ಳೆ ಕಮೆಂಟ್ ಏನಲ್ಲ, ಆದರೆ ಇದಕ್ಕಿಂತ ಮುಂಚೆ ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ನೋಡುವ. ಪ್ಲೀಸ್ ಡೋಂಟ್ ಕಮೆಂಟ್ ವೆನ್ ಅಮ್ಮ ಈಟ್ಸ್ ವಾಟ್ ಶಿ ವಾಂಟ್ಸ್. ಒನ್ ಲೈಫ್ ಲೆಟರ್ ಸ್ಪೆಂಡ್ ಇಟ್ ಆ್ಯಸ್ ಶಿ ವಾಂಟ್ಸ್ ಅಂತೇಳಿ. ನಾನು ಕಮೆಂಟ್ ಮಾಡೋದಿಲ್ಲ ಗೈಸ್. ನಮ್ಮ ಮನೆಯಲ್ಲಿ ನಾನು ಕಮೆಂಟ್ ಮಾಡ್ತೇನಾ? ನನ್ನಮ್ಮ ಅದೆಲ್ಲ ಎಂತ ಇಲ್ಲ, ಅವ್ರಿಗೆ ತಿನ್ನುವ ರಿಸ್ಟ್ರಿಕ್ಷನ್ ಇಲ್ವಾ? ಎಣ್ಣೆದು ಎಂಟಲ್ಲ ಅದೆಲ್ಲ ತಿನ್ನಲಿಕ್ಕಿಲ್ಲ, ಅದು ಕೊಡೋದಿಲ್ಲ ಅಷ್ಟೇ. ಮತ್ತು ಯಾವುದಕ್ಕೂ ತಿನ್ಬಹುದು. ಕಮೆಂಟ್ ಮಾಡೋದು ಅದು ವೀಡಿಯೋದಲ್ಲಿ ಒಂದು ಫನಿ ಮಾಡೋದಷ್ಟೇ, ಅದು ಸೀರಿಯಸ್ನೆಸ್ ಅಲ್ಲ ಆಯಿತಾ. ಅಷ್ಟು ಸೀರಿಯಸ್ ತೊಗೊಳ್ಬೇಡಿ ಅದನ್ನು. ಕಾವೇರಿ ಕಲಾ, ಇಬ್ಬರು ಹೀಗೇನೆ ಯಾವಾಗಲೂ ನಗ್ತಾ ಇರಿ. ಥ್ಯಾಂಕ್ ಯು. ಸೆಲೀನ್ ಸಲ್ದಾನಾ ಅಂತ. ಗುಡ್ ಟು ಸಿ ಯುವರ್ ಮಾಮ್ ವಿತ್ ಚಿಕನ್ ಕರಿ ರೆಸಿಪಿ. ಸ್ಟೇ ಬ್ಲೆಸ್ಡ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ನೇತ್ರ ಅಂಜು ಅಂತ. ಓ ಮ್ಯಾಮ್, ನಮ್ಮ ಊರಿಗೆ ಬಂದಿದ್ರಿ, ಇನ್ನೊಮ್ಮೆ ಮೀಟ್ ಆಗೋಣ, 1 ಕಿಲೋಮೀಟರ್ ದೂರ ನಮ್ಮ ಮನೆ ಅಂತ.
ಮೊನ್ನೆ ಸುಬ್ರಹ್ಮಣ್ಯಕ್ಕೆ ವೀಡಿಯೋ ಹೋಗಿದೆಯಲ್ಲ ಅದರ ವೀಡಿಯೋಗೊಂದು ಕಮೆಂಟ್ ಆಗಿದ್ದಾರೆ. ಚಿನ್ನು 678 ಕಮೆಂಟ್. ಈರು ಇಲ್ಲದ ಮಲ್ತಿನ ತಿಂಡಿ ಆವಡು ಕಬಾಬ್ ಆವಡು ಒಂಜಿ ಪ್ಲೀಸ್ ಅಂಡಲ ಕೊರ್ಲೆ ಅಮ್ಮಗ್ ದಾಲ ಆಪುಜಿ ಪ್ರಾಯದಾರು ನನ್ನ ಆರಿಗೆ ಜೀವನದ ದಾಲ ಇಜ್ಜಿ ಅರ್ನ ಎಲ್ಲಿ ಆಸೆ ಖುಷಿನ ನಡಪಾದು ಕೊರಡು ಇಜ್ಜಿಂದ ಅರ್ನ ಎದುರು ದಾಲ ಮಲ್ಪೆರನೇ ಬಲ್ಲಿ ಮಲ್ತನ ಅರ್ನ ಎದುರು ಅಂಚ ತಿನ್ನೊಚ್ಚಿ ಬೇಜಾರಾಪುನ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಬೇಜಾರಾದರೂ ಪರವಾಗಿಲ್ಲ, ನಿಮಗೆ ಬೇಜಾರಾದರೂ ಪರವಾಗಿಲ್ಲ ಆಯಿತಾ, ಬೇಜಾರನ್ನು ಸಹಿಸಿಕೊಳ್ಳಿ. ಯಾಕಂದರೆ ಅದೆಲ್ಲ ತಿಂದು ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಅದರಿಂದ ನನಗೆ ತುಂಬ ಬೇಜಾರಾಗ್ತದೆ. ಅದಕ್ಕಿಂತ ಅದು ಅವರಿಗೆ ನಾನು ಈಗ ಕೊಟ್ಟರು ಬೇಜಾರಾದರೂ ಪರವಾಗಿಲ್ಲ. ಮೊನ್ನೆ ಡಾಕ್ಟ್ರು ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಬೇಜಾರಾದರೂ ಪರವಾಗಿಲ್ಲ, ಅವರಿಗೆ ಆಸೆ ಆದರೂ ಪರವಾಗಿಲ್ಲ, ನೀವು ಕೊಡಬೇಡಿ ಅಂತ. ನನಗೆ ನಾನು ಹೇಳೋದೊಂದು, ನಿಮಗೆ ಹರ್ಟ್ ಆಗ್ತದೆ ನಂಗೆ ಗೊತ್ತಿಲ್ಲ, ಅವರು ಯಾರು ಮಾರ್ಯಾರೆ, ನನ್ನ ಎತ್ತ ಅಮ್ಮ, ನನಗೆ ಆಸೆ ಇಲ್ವಾ? ಮತ್ತೊಂದು ಎಂತ ಪ್ರಾಯದಾರು ನನ್ನ ಅರಿಗೆ ಜೀವನದ ದಾಲ ಇಜ್ಜಿ ಅಂತೇಳಿ ಇನ್ನೂವರೆಗೂ ಪಾಪ ಅವಾಗ ತುಂಬ ಸಮಯ ಬಾಳಲಿಕ್ಕೆ ಇಲ್ವಾ, ಲೈಫ್ ಲಾಂಗ್ ಇಂಜೆಕ್ಷನ್ನೇ ಕೊಡೋದು ಪಾಪ. ಅದಕ್ಕೆ ಫುಡ್ಡೆಲ್ಲ ಅವಾಯ್ಡ್ ಮಾಡೋದು ಆಯಿತಾ. ಮತ್ತು ಅದಕ್ಕೆಲ್ಲ ಇದು ಮಾಡಬೇಡಿ. ಈಗ ಶುಗರ್ ಹೇಗೋ ಹಾಗೆ ಅದು ಕೂಡ, ಶುಗರ್ನವರಿಗೀಗ ಅವರ ಜೀವನದಲ್ಲಿ ನಾವು ಸಾಯುವುದಂತೇಳಿ ಶುಗರ್ ಸರಿ ತಿನ್ನೋದು ಆಸೆ ಪಡ್ತಾರಂತ ಇಲ್ಲ. ನಿಮಗೆ ನಾನು ಹೇಳೋದು ಬೇಜಾರಾದರೂ ಪರವಾಗಿಲ್ಲ, ಆದರೆ ಡಾಕ್ಟ್ರ್ ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನೀವು ಎಂತ ಬೇಕಾದ್ರೂ ತಿನ್ನಿ, ಅವರಿಗೆ ಕೊಡಬೇಡಿ ಅಂತ. ಹಾಗೆ ಆಯಿತಾ, ಅದು ಕೂಡ ಅವರಿಗೆ ಆಸೆಯನ್ನು ಅವರು ಕಂಟ್ರೋಲ್ ಅವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿಕನ್ ಕರಿ ಕೊಡ್ತೇನೆ, ಚಿಕನ್ ಕಬಾಬ್ ಕೊಡೋದಿಲ್ಲ, ಎಂತ ಕೂಡ ಪದಾರ್ಥ ಕೊಡ್ತೇನೆ, ಫ್ರೈ ಕೊಡೋದಿಲ್ಲ. ಹಾಗೆ ನಾನು ಹೇಳಿದ್ರಲ್ಲಿ ಬೇಜಾರಾಗಿದ್ದರೆ ಕೂಡ ಸಾರಿ. ಅದೇ ಅವರಿಗೆ ಬೇಡ, ಅವರಿಗೆ ಗೊತ್ತಾಗಿದೆ. ಯಾಕಂದರೆ ಅಷ್ಟು ನೋವು ತಿನ್ನುವಾಗ ಯಾರಿಗೂ ಬುದ್ಧಿ ಬರ್ತದೆ ಆಯಿತಾ, ಬೇಜಾರು ಮಾಡಬೇಡಿ. ಅವರು ಅಷ್ಟು ಒಂದು ಹೊಗೆ ಸೊಪ್ಪನ್ನು ಕೂಡ ಬಿಟ್ಟಿದ್ದಾರೆ ಈಗ, ಖಾಲಿ ಅಡಿಕೆ ತಿನ್ನುವುದು. ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟು, ತಿನ್ನುವುದು ಇಂಪಾರ್ಟೆಂಟ್ ಅಲ್ಲ. ಸಾಯುವುದು ಎಲ್ಲರಿಗಿದೆ. ಈಗ ಸಾಯಬೇಕಂತೇಳಿ ನಾವು ಇವತ್ತೇ ಎಲ್ಲ ರೋಗ ಬರೆಸಿಕೊಂಡು ಸಾಯುವುದು ಒಳ್ಳೆ ಹಾಗೆ. ಯಾಕಂದರೆ ನಾಳೆ ಎಂತ ಅವರಿಗೂ ಕೂಡ ಗೊತ್ತಾಗಿದೆ, ನಾಳೆ ಏನಾದರೂ ಆದರೆ ಅವರು ನೋಡಲಿಕ್ಕೆ ಯಾರು ಇಲ್ಲ, ನಾನೇ ನೋಡಬೇಕು. ಸುಮ್ಮನೆ ಬೇಡ ಅದೆಲ್ಲ. ಬೇಜಾರಾದರೆ ಸಾರಿ ನಾನೇ ಹೇಳಿದ್ರಲ್ಲಿ, ಆದರೆ ಇದು ಅಂತ ಹೇಳೋದು ಫ್ಯಾಕ್ಟ್ ನಿಜವಾಯಿತು. ಪ್ರತಿ ಲೋಕಿ ಈರು ದುಂಬುಡ್ದು ತೋರ ಎರ್ಸಿಸಿ ಎಂಚ ಮಸ್ತ್ ಸಪೂರ ಇತ್ತಾರೆ ಈರು ಅಂತೇಳಿ. ಹೌದು, ತುಂಬ ಸಪೂರ ಇದ್ದೆ ನಾನು. ಸಪೂರ ಇರೋ ಟೈಮಲ್ಲಿ ನಾನು ತುಂಬ ಟೆನ್ಷನ್ ಮಾಡ್ತಿದ್ದೆ, ಊಟ ಎಲ್ಲ ಸರಿ ಕಟ್ ಮಾಡ್ತಾ ಇರಲಿಲ್ಲ ಆಯಿತಾ, ಆಗ ನಾನು ಸಪೂರ ಇದ್ದೆ. ಹಾಗೆ ಇವಾಗ ಸ್ವಲ್ಪ ಜಾಸ್ತಿ ಸಮ ತಿಂತೇನೆ. ಅಂದರೆ ಸಮ ತಿನ್ನುವುದಂದರೆ ಇಂಥ ಬೇಕರಿ ತಿಂಡಿ ಎಲ್ಲ, ಊಟ ಎಲ್ಲ ಗಮ್ಮತ್ತು ಮಾಡ್ತೇನೆ, ಮಾಡಿದರೆ ಪ್ಲೇಟೆಲ್ಲ ಕ್ಲೀನ್ ತಿಂತೇನೆ. ಹಾಗಾಗಿ ಸ್ವಲ್ಪ ದಪ್ಪಾಗಿದ್ದೇನೆ. ಮತ್ತು ಅವರಿಗೆ ಕೊಡೋದೆಲ್ಲ ನಾನು ತಿನ್ನೋದು ಎಣ್ಣೆಯಲ್ಲಿ. ಇದು ಎಂತ ಮುಂಚಿ ಪೋಡಿ, ಬಟಾಟೆ ಅಂಬಡೆ, ಎಣ್ಣೆದೆಲ್ಲ ತಿಂತೇನೆ ಆಯಿತಾ. ಈಗ ಸ್ವಲ್ಪ ಕಡಿಮೆ ಮಾಡಬೇಕು, ನಾನು ದಪ್ಪಾಗಿದ್ದೇನೆ. ವನಿತಾ ಶೆಟ್ಟಿ ಕಮೆಂಟ್, ಪಾಪ ಮಾರೆ ಅಮ್ಮ ಕೋರಿ ಕಚ್ಪುತೂನಾಗ ಅವರಿಗೆ ಏತು ಖುಷಿ ಆಪುಣ ಅಂತೇಳಿ. ಮತ್ತು ಅವರಿಗೆ ಖುಷಿಯಾಗೋದು ಎರಡು ವಿಷಯದಲ್ಲಿ, ಒಂದು ಎಲೆ ಅಡಿಕೆ, ಇನ್ನೊಂದು ಕೋರಿ ಕಚ್ಪು. ಮತ್ತು ಜೀವನದಲ್ಲಿ ಅವರಿಗೆ ಖುಷಿಯೇ ಇಲ್ಲ, ಅದೇ ಎರಡು. ಹಾಗೆ ತುಂಬ ಕಮೆಂಟ್ ಓದಿದೆ. ಸರಿ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಸಿಗುವ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.